9/2025 ಸುಮಾರು 12:30 ಸಮಯದಲ್ಲಿ ಫಿರ್ಯಾದಿದಾರರಾದ ಸನೋಜ್ ಕುಮಾರ್ ರವರು ತಮ್ಮ ಹೆಂಡತಿಯಾದ ಪ್ರಿಯಾಂಕಾ ದೇವಿ ರವರೊಂದಿಗೆ ಬಂದು ತೋರಣಗಲ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ನೀಡಿರ್ತಾರೆ. ಇದರಲ್ಲಿ ಒಂದು ಮಗು ಮಿಸ್ಸಿಂಗ್ ಆಗಿದೆ ಅಂತ, ಅವ್ರ ಮಗು 3ನೇ ಮಗು ಅನಿಷ್ಕಾ ಅಂತ ಮಿಸ್ಸಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡ್ತಾರೆ. ಮತ್ತು ಅವರು ಹೆಂಡತಿ ವಿಚಾರಿಸಿದಾಗ ಅವರು ಫಸ್ಟು ಆ ಮಗು ಯಾರೋ ಎತ್ಕೊಂಡು ಹೋಗಿರ್ತಾರೆ ಅಂತ ತಿಳಿಸಿರ್ತಾರೆ. ನಂತರವಾಗಿ ಅವರು ಕೂಲಂಕುಷವಾಗಿ ಅವ್ರನ್ನ ವಿಚಾರಿಸಿದಾಗ ಅವರ ಹೆಂಡತಿ ಮಗುವನ್ನು ತಗೊಂಡು ಹೋಗಿ ಒಂದು ಕೆನಾಲಲ್ಲಿ ಹಾಕಿರ್ತಾರೆ ಅಂತ ತಿಳಿದು ಬರ್ತದೆ. ತಿಳಿದು ಬಂದ ನಂತರ ಕೆನಾಲಿಂದ ಅವ್ರ ಮನೆಯಿಂದ ಕೆನಾಲ್ ಸುಮಾರು 150 ಮೀಟ್ರಷ್ಟು ದೂರ ಇರುತ್ತೆ. ಈ ಕೆನಾಲಿಂದ ಸುಮಾರು ಒಂದು 34 ಕಿಲೋಮೀಟರ್ ದೂರದಲ್ಲಿ ಬತ್ರಿ ಅನ್ನೋ ಒಂದು ಪ್ಲೇಸಲ್ಲಿ ಆ ಮಗು ಐಡೆಂಟಿಫೈ ಆಗಿರುತ್ತೆ, ಆ ಮಗು ಸಿಕ್ಕಿರುತ್ತೆ ಬಾಡಿ. ಇದನ್ನು ತೆಗೆದುಕೊಂಡೋಗಿ ಒಂದು 103 ಸಬ್ ಕ್ಲಾಸ್ 1 BNSರಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿರುತ್ತೆ. ಅವ್ರಿಗೆ ಆ್ಯಕ್ಚುಲಿ ಈ ಇಬ್ಬರು ದಂಪತಿ ಸುಮಾರು ಮದುವೆಯಾಗಿ 14 ವರ್ಷಗಳಾಗಿರುತ್ತೆ. ಮೊದಲನೇ ಮಗು, 2ನೇ ಮಗು, 3ನೇ ಮಗು, 3 ಹೆಣ್ಣು ಮಗು ಮಕ್ಕಳಾಗಿರುತ್ತೆ. ಮೊದಲನೇ ಮಗು 9 ವರ್ಷದ್ದು, 2ನೇ ಮಗು 8 ವರ್ಷದ್ದು. ಈ ಅನಿಷ್ಕಾ ಮಗು 2 ತಿಂಗಳ ಮಗು ಆಗಿರುತ್ತೆ. ಮೊದಲನೇದಾಗಿ ಅವರು ಅವ್ರ ಬಾತ್ರೂಮ್ಗೆ ಹೋದಾಗ ಯಾರೋ ಬಂದು ಎತ್ಕೊಂಡೋಗಿರ್ತಾರೆ ಅಂತ ತಿಳಿಸ್ತಾರೆ. ಅದು ತದನಂತರ ಆ ಮಗು ಅಳ್ತಾ ಇತ್ತು ತುಂಬ, ನನ್ನ ಕೈಲಿ ಆಗ್ತಾ ಇರಲಿಲ್ಲ ನೋಡ್ಕೊಳ್ಳಿಕ್ಕೆ, ಅದಕ್ಕಾಗಿ ಮಾಡಿದೆ ಅಂತ ತಿಳಿಸ್ತಾರೆ. ನಂತರ ಕೂಲಂಕುಷವಾಗಿ ವಿಚಾರಣೆ ಮಾಡಿದಾಗ ಗೊತ್ತಾಗುತ್ತೆ 3 ಹೆಣ್ಮಕ್ಳಿರೋ ಕಾರಣ ಗಂಡ ಹರಾಸ್ಮೆಂಟ್ ಮಾಡ್ತಾಯಿದ್ರು, ಹಾಗಾಗಿ ನಾನು ಮಗುನ ಕಾಲುವೆಗೆ ಹಾಕಿದ್ರೆ ಈ ಸಮಸ್ಯೆ ಬಗೆಹರಿಯುತ್ತೆ ಅಂತ ತಿಳ್ಕೊಂಡು ಹಾಕಿದೆ ಅಂತ ತಿಳಿಸಿರ್ತಾರೆ. ಮೊದಲನೇದಾಗಿ ಅವರು ಚೈಲ್ಡ್ ಹೆಲ್ಪ್ಲೈನ್ಗೆ ಕರೆ ಮಾಡ್ತಾರೆ, ಮತ್ತು 112ಗೆ ಕರೆ ಮಾಡಿರ್ತಾರೆ. ಮಗುನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಇವರು ಬಾತ್ರೂಮ್ ಹೋಗಿರೋ ಸಮಯದಲ್ಲಿ ಅಂತ. ನಂತರ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಮತ್ತು ಅಲ್ಲಿ CC ಕ್ಯಾಮ್ರಾಗಳು ಆ ಏರಿಯಾದಲ್ಲಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಸುಮಾರು 4:30 ಸಮಯದಲ್ಲಿ ಬೆಳಗಿನ ಜಾವ ಮಗು ತಗೊಂಡು ಪ್ರಿಯಾಂಕಾ ಅವರು ಕಾಲುವೆ ಕಡೆಗೆ ಹೋಗ್ತಾ ಇರೋದು. ಮತ್ತು ವಾಪಸ್ಸು ಬರಬೇಕಾದ್ರೆ ಅವರು ಬರೀ ಖಾಲಿ ಕೈ ಇರುತ್ತೆ. ಅದರಿಂದ ಡೌಟ್ ಬಂದು ಇದು ಏನಂತ ಕೇಳಿ ಕ್ಲೀನಾಗಿ ವಿಚಾರ ಮಾಡಿದಾಗ ಗೊತ್ತಾಗುತ್ತೆ ಪ್ರಿಯಾಂಕಾ ಅವರೇನೆ ಆ ಮಗು ತೊಗೊಂಡೋಗಿ ಕಾಲುವೆಗೆ ಎಸೆದಿರೋದು ತಿಳಿದು ಬರುತ್ತೆ. ಸನೋಜ್ ಕುಮಾರ್ ಅವರು ಸುಮಾರು 18 ವರ್ಷದ ಹಿಂದೆ ತೋರಣಗಲ್ ಜಿಂದಾಲ್ ಫ್ಯಾಕ್ಟ್ರಿಯಲ್ಲಿ ಸೆಂಟರ್ ಪ್ಲ್ಯಾಂಟ್ 2 ಅಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ ಲೇಬರ್ ಆಗಿ. ಇವರು ಮೂಲತಃ ಇವರು ಬಿಹಾರ್ನವರು. ಬಿಹಾರ್ ಛಪ್ರಾ ಡಿಸ್ಟ್ರಿಕ್ಕು, ಗೋರ್ಖಾ ತಾಲೂಕು ಅವರು. ಇಲ್ಲ, ಹೌಸ್ ವೈಫ್. ಅವರು ಮಗು ಕಾಲುವೆಗೆ ಎಸ್ದು ಬಿಡ್ತಾರೆ. ನಂತರದಲ್ಲಿ ಬಂದು ಹಸ್ಬೆಂಡ್ಗೆ ಚೀರಾಡ್ತಾ ಇರ್ತಾರೆ, ಈ ಥರ ಮಗು ಯಾರೋ ಕಳ್ತನ ಮಾಡಿಬಿಟ್ಟಿದ್ದಾರೆ, ಬಾತ್ರೂಮ್ಗೆ ಹೋಗಿದ್ದಾಗ ಎತ್ಕೊಂಡು ಹೊರಟೋಗಿದ್ದಾರೆ, ಕಿಡ್ನಾಪ್ ಮಾಡಿದ್ದಾರೆ ಅಂತ ಫಸ್ಟು ಹಸ್ಬೆಂಡ್ಗೆ ಹೇಳ್ತಾರೆ. ನಂತರ ಅವರು 112 ಕರೆ ಮಾಡ್ತಾರೆ, ಚೈಲ್ಡ್ ಹೆಲ್ಪ್ಲೈನ್ ಕರೆ ಮಾಡ್ತಾರೆ. ಅದಾದ ನಂತರ 112ಅಲ್ಲಿ ಇಮಿಡಿಯೇಟ್ಲಿ ಅಟೆಂಡ್ ಮಾಡಿದಾಗ ಆಫೀಸರ್ಸ್ ಎಲ್ಲ ಏನು ಹೋಗಿ ನೋಡ್ತಾರೆ. ನೋಡಿ ಅವಾಗ ಗೊತ್ತಾಗುತ್ತೆ ಹಿಂಗೆ ಇನ್ಸಿಡೆಂಟ್ ಆಗಿದೆ. ಮಗುವಿನ ಮೃತದೇಹ ಸುಮಾರು ಸಂಜೆ ಸಮಯದಲ್ಲಿ ಸಿಗುತ್ತೆ. ಒಂದು 34 ಕಿಲೋಮೀಟ್ರ್ ದೂರದಲ್ಲಿ ಬತ್ರಿ ಅಂತ ಪ್ಲೇಸು, ಶ್ರೀನಗರ ರೂರಲ್ ಪೊಲೀಸ್ ಠಾಣಾ ಲಿಮಿಟ್ಸಲ್ಲಿ ಸಿಗುತ್ತೆ ಮಗುವುದು ಮೃತದೇಹ. ಬಳ್ಳಾರಿ ನೀರು. ಮೂರನೇದು ಹೆಣ್ಣು ಮಗು ಆಗಿರೋದು ಕಾರಣ, ಮತ್ತು ಹಸ್ಬೆಂಡ್ ವೈಫ್ ಮಧ್ಯದಲ್ಲಿ ಹಸ್ಬೆಂಡ್ ಏನೋ ಅವ್ರಿಗೆ ತೊಂದರೆ ಮಾಡ್ತಾಯಿದ್ರು, ಮೂರನೇದು ಹೆಣ್ಣು ಮಗು ಆಗಿರೋದ್ರಿಂದ ಅಂತ ತಿಳಿದೆ. ಮೊದಲನೇದು 2 ಹೆಣ್ಣು, ಇದು 3ನೇದು ಹೆಣ್ಣಾಗ್ಬಿಟ್ಟಿರುತ್ತೆ. ಇಲ್ಲ, ಅವ್ರ ಗಂಡನಿಗೆ ಗೊತ್ತಿರಲ್ಲ ಇವ್ರು ಏನು ಮಾಡಿದ್ದಾರೆ ಅಂತ. ಫಸ್ಟು ಅವ್ರ ಹಸ್ಬೆಂಡು ಅದು ಕಿಡ್ನಾಪ್ ಆಗಿದೆ ಅಂತಲೇ ಅಂದ್ಕೊಂಡಿರ್ತಾರೆ.
ಎಲ್ಲ ಆಮೇಲೆ ವಿಚಾರಣೆ ಮಾಡಿದಾಗ ಗೊತ್ತಾಗುತ್ತೆ ಈ ಮಗು ಈ ಥರ ಅವ್ರ ಕಾಲುವೆಗೆ ಎಸ್ತಿರ್ತಾರೆ ಅಂತ ಗೊತ್ತಾಗುತ್ತೆ. ಇಲ್ಲ 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 ಅವ್ರ ಪಾತ್ರ ಇರಲ್ಲ. ತಾಯಿ ಅರೆಸ್ಟ್ ಅದು ಸಪ್ರೇಟ್ ಕೊಡ್ಬೇಕು ಕಂಪ್ಲೇಂಟ್. ಇದಕ್ಕೆ ಮರ್ಡರ್ ಕೇಸಿಗೆ ಇದು ಸಂಬಂಧ ಇಲ್ಲಲ್ಲ. ಹಾಂ ಲೇಬರ್ಗೆ ಇಲ್ಲ ಇಲ್ಲ ಓನ್ಲಿ ಹಸ್ಬೆಂಡ್ ಅವ್ರು ಮಾತ್ರ. ಇವ್ರು ಕೂಡ್ ನೋಡ್ಕೊಂಡು ಮನೇಲಿ ಇರ್ತಾರೆ.